ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಒಂದು ಆನ್ಲೈನ್ ಗ್ರೋಸರಿ ಶಾಪಿಂಗ್ ಲಾಗ್ ಆಗಿರುತ್ತೆ. ಫಸ್ಟಿಗೆ ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂದರೆ, ಯಾವಾಗಲೂ ಈಗ ಏನು ಪೇಪರ್ದು ಕಾಟನ್ ಬ್ಯಾಗ್ ಬರುತ್ತೆ ಅದರಲ್ಲಿ ಬರ್ತಿತ್ತು ಗ್ರೋಸರಿ. ಬರ್ತಾ ಬರ್ತಾ ನಂದು ಕ್ವಾಂಟಿಟಿ ಹೇಗೆ ಜಾಸ್ತಿ ಆಗ್ತಿದೆ ಅನ್ನೋದು ನೋಡಿ. ಹೊರ್ಗಡೆ ಹೋಗಿ ತರೋವಷ್ಟು ಟೈಮ್ ಇಲ್ಲ ನನಗೆ, ಅಷ್ಟು ಬ್ಯುಸಿ ಆಗಿಬಿಡ್ತಿದ್ದೀನಿ. ಇವಾಗ ವೀಡಿಯೋ ಮಾಡ್ಕೊಂಡು ಎಡಿಟಿಂಗು ಅದು ಇದು ಅಂದ್ಕೊಂಡು ಮನೆ ಕೆಲಸ, ಅವನಿಗೆ ತಿನ್ನಿಸು, ಮನೆ ಕ್ಲೀನ್ ಮಾಡು, ಅದು ಇದು ಅಂತ ಹೀಗೆ ಕೆಲಸನೇ ಆಗೋಗ್ತಿದೆ. ಹಾಗೆ ನನಗೆ ಸ್ವಲ್ಪ ಫ್ರೂಟ್ಸು ಬೇಕಿತ್ತು, ವೆಜಿಟೇಬಲ್ಸು ಬೇಕಿತ್ತು, ಹಾಗೆ ಕೆಲವೊಂದು ಗ್ರೋಸರಿನೂ ಬೇಕಿತ್ತು. ಮೇಯ್ನಾಗಿ ಬೇಕಿದ್ದು ನನಗೆ ಈ ಮೊಳಕೆ ಕಾಳುಗಳು. ಹಾಗಾಗಿ ಎಲ್ಲ ಆರ್ಡ್ರ್ ಮಾಡೋಕ್ಕೆ ತೊಗೊಂಡೆ. ನಾನು ಮಲ್ಟಿವ್ಯಾಲೆಟ್ ಕಾರ್ಡೇ ಯೂಸ್ ಮಾಡೋದು ಗ್ರೋಸರಿಗಾಗಿ ಅಂದ್ಬಿಟ್ಟು. ಆನ್ಲೈನಲ್ಲಿ ಏನೇ ಪರ್ಚೇಸ್ ಮಾಡೋದಿದ್ರು ಮನೆಗೆ ಈ ಥರ ಗ್ರೋಸರೀಸ್ಗೆಲ್ಲ ಅದು ಮಲ್ಟಿವ್ಯಾಲೆಟ್ ಆಗಿರೋದ್ರಿಂದ. ಆದರೆ ನನಗೆ ಆನ್ಲೈನ್ ಆಪ್ಷನಲ್ಲಿ ಎಲ್ಲ ಆ್ಯಪ್ಗಳಲ್ಲೂ ಬರಲ್ಲ. ಎಲ್ಲದೂ ತಿನ್ನೋದಷ್ಟೇ ಬರೋದು ಆ ಕಾರ್ಡಲ್ಲಿ, ಬೇರೆ ಆ್ಯಪಲ್ಲಿ. ಈ ಜಿಯೋ ಮಾರ್ಟಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಏನು ತಗೊಂಡ್ರೂ ಬರುತ್ತೆ. ಮುಂಚೆ ಎಲ್ಲ ಬರ್ತಿರಲಿಲ್ಲ, ತಿನ್ನೋದಷ್ಟಕ್ಕೆ ಬರ್ತಿತ್ತು. ಈಗ ಒಂದಿನ ಬಂತು ಎಲ್ಲ ತಗೊಂಡಿದ್ದಕ್ಕೆ, ಸರಿ ಅಂತ ಆವಾಗಿಂದ ಹೀಗೆ ಮಾಡ್ತಿದ್ದೀನಿ. ಏನು ಬೇಕು ಎಲ್ಲ ಅದೇ ಕಾರ್ಡಲ್ಲಿ ತೊಗೊಂಡು ಎಕ್ಸ್ಟ್ರಾ ನನ್ನ ಖರ್ಚಿಗೆ, ಮನೆ ಖರ್ಚಿಗೆ ಅಂತ ಕೊಟ್ಟಿದ್ದನ್ನು ಉಳಿಸ್ತಿದ್ದೀನಿ. ಹಾಗಾಗಿ ಇವತ್ತು ನೋಡಿ ಕೆಲವೊಂದು ಏನೇನೋ ಬೇಕಿತ್ತು ಪೂಜೆ ಮನೆಗೆ ಐಟಮ್ಗಳು ಎಲ್ಲ, ಹಾಗೆ ಅವ್ನಿಗೊಂದು ಸ್ವಲ್ಪ ಎಲ್ಲ ಸ್ನ್ಯಾಕ್ಸು, ನನಗೆ ಓಟ್ಸು ಇದೆಲ್ಲ ಬೇಕಿತ್ತು. ಹೋಗಿ ತರೋರು ಯಾರು ಅಂದ್ಬಿಟ್ಟು ಅಲ್ಲಿ ಹೋದ್ರೂ ಲಾಸ್ಟ್ ಟೈಮ್ ಕಾರ್ಡು ಸ್ವೈಪ್ ಆಗದೆ ಎಲ್ಲ ಬಿಟ್ಟು ಬಂದು ಮತ್ತೆ ಜಿಯೋ ಮಾರ್ಟಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಈ ಸಲನೂ ಹಾಗೆ ಜಿಯೋ ಮಾರ್ಟ್ ಆ್ಯಪಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೆಲ್ಲ ತರಿಸ್ಕೊಂಡೆ. ಏನೇನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಕೊನೆವರೆಗೂ ನೀವು ನೋಡಿ. ನಾನು ಇದನ್ನೆಲ್ಲ ಹೇಗೆ ನಾನು ನನ್ನ ಮಗನು ತೆಗೆದು ಅರೇಂಜ್ ಮಾಡ್ತೀವಿ ಅನ್ನೋದನ್ನು ನೋಡಿ. ಯಾವತ್ತೂ ಇಷ್ಟು ದೊಡ್ಡ ಚೀಲದಲ್ಲಿ ಬರೋವಷ್ಟು ತರಿಸಿರಲಿಲ್ಲ. ಇವತ್ತು ಐಟಮ್ಮು ಏನೋ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ, ಹಾಗೆ ಈ ಥರದ್ದಿಲ್ಲ ಅನ್ನಂಗಿಲ್ಲ. ನನ್ನ ಫೇಸ್ ಕೇರ್ದು, ಹಾಗೆ ಆಯಿಲ್ಲು ಎಲ್ಲ ಪ್ರತಿಯೊಂದು, ಫ್ಲೋರ್ ಕ್ಲೀನಿಂಗ್ದು, ಡಿಶ್ ವಾಶು ಪ್ರತಿಯೊಂದು ಕೂಡ ಆರ್ಡ್ರ್ ಮಾಡಿದ್ದೀನಿ. ನಾನು ಮುಂಚೆ ಎಲ್ಲ ಚೆಕ್ ಮಾಡ್ತಿದ್ದೆ, ಬಟ್ ನನಗೆ ಆನ್ಲೈನಲ್ಲಿ ಇದೆಲ್ಲ ಬರೋ ಅಂಥದ್ದು ತೋರಿಸ್ತಿರ್ಲಿಲ್ಲ. ಇವತ್ತು ಏನು ನನ್ನ ಲಕ್ಕೋ ಇಲ್ಲ ಈಗ ಏನಾದ್ರು ಚೇಂಜ್ ಮಾಡಿದ್ದಾರೋ ಗೊತ್ತಿಲ್ಲ, ಎಲ್ಲ ಬರ್ತಿದೆ. ಅದು ನೀರು ಅಂತ ಹೇಳ್ತಿದ್ದ, ಕೋಕೋನಟ್ ಆಯಿಲ್ನ ಅದಕ್ಕೆ ಕುಡಿ ತಗೋ ಅಂದರೆ ಅಂತಿದ್ದಾನೆ. ಹಾಗೆ ನನಗೂ ಸನ್ಸ್ಕ್ರೀನ್ ಎಲ್ಲ ಖಾಲಿ ಆಗಿತ್ತು, ಅದು ಹಾಗೆ ಒಂದು ಫೇಸ್ ಮಾಸ್ಕು ಎಲ್ಲ ತರಿಸ್ಕೊಂಡೆ. ಫೇಸ್ ಮಾಸ್ಕ್ನ ನಾನು ಒಂದು 10 ಮಿನಿಟ್ಸ್ ಬಿಟ್ಟು ತೆಗಿಬೇಕು ಅಂತ ನಾನು ಓವರ್ ನೈಟ್ ಹಾಕ್ತೀನಿ. ಸ್ಕಿನ್ ಅಂತೂ ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಾಗುತ್ತೆ. ನನಗೆ ಯಾಕೋ ಈಗ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪಿಂಪಲ್ಸ್ ಜಾಸ್ತಿ ಆಗಿದೆ ಫೇಸಲ್ಲಿ, ಅದಕ್ಕೋಸ್ಕರ ತರಿಸ್ಕೊಂಡೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಇದೊಂದು ಆನಿಯನು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡೋದಕ್ಕೆ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಅದನ್ನು ಕೂಡ ಕ್ವಾಲಿಟಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿದ್ದು ಆದಮೇಲೆ ನಿಮಗೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು. ನನಗೀಗಂತೂ ಸ್ವಲ್ಪ ಕೆಲಸ ಜಾಸ್ತಿಯಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸು ಇದೆ, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಹೆಲ್ತ್ ಕಡೆಗೆ ಗಮನ ಕೊಡ್ತಾ ಇರೋದ್ರಿಂದ. ಆದರೂ ಟ್ರೈ ಮಾಡ್ತಾಯಿದ್ದೀನಿ ಪ್ರತಿದಿನ ಅಪ್ಲೋಡ್ ಮಾಡಬೇಕು ಅಂತ. ಒಂದೊಂದು ದಿನ ಆಗ್ತಿಲ್ಲ, ಹಾಗಾಗಿ ಸ್ವಲ್ಪ ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಈ ಥರ ಒಂದಿನ ಬಿಟ್ಟು ಒಂದಿನ ಹಾಕೋಕ್ಕೆ ಹೋಗಲ್ಲ, ಟ್ರೈ ಮಾಡ್ತೀನಿ ಇನ್ನು ಮುಂದೆ. ಹಾಗೆ ಅವನಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಿಸಿದೆ, ಇದೆಲ್ಲ ಎತ್ತಿಡು ಅಂತ ಹೇಳ್ತಾ ಇದ್ದೀನಿ. ಅವನ ಕೈಲಾಗೋ ಅಂಥದ್ದೆಲ್ಲ ಅವನು ಎತ್ಕೊಂಬಂದು ಕೊಡ್ತಾನೆ, ನಾನು ಎತ್ತಿಡೋ ಅಂಥದ್ದೆಲ್ಲ ನಾನು ಎತ್ತಿಡ್ತೀನಿ. ಫಸ್ಟು ಪೂಜೆ ಮನೆಯದೆಲ್ಲ ಐಟಮ್ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಕೊತಿದ್ದೀನಿ. ಪೂಜೆ ಮನೆ ಐಟಮ್ನೆಲ್ಲ ಎತ್ತಿಟ್ಟಾದ್ಮೇಲೆ ಅವನಿಗೆ ಒಳಗೆ ಇನ್ನು ಫ್ರಿಜ್ಜಲ್ಲಿಡೋ ಅಂಥದ್ದನ್ನೆಲ್ಲ ಎತ್ಕೊಂಡೋಗಿ ಇಡ್ತೀನಿ ನಾನು ಅಂತ ಹೇಳ್ತಿದ್ದ. ಹಾಗೆ 2 ಹ್ಯಾಂಡ್ ವಾಶ್ದು ತರಿಸಿದ್ದೀನಿ. ಅದು ಯಾವ ಥರ ಯೂಸ್ ಮಾಡೋದು ಏನು ಅಂತ ತೋರಿಸ್ತೀನಿ. ಅವನಿಗೆ ಸ್ವಲ್ಪ ಒಂದು ಆ್ಯಕ್ಟಿವಿಟಿ ಥರ ಆಗುತ್ತೆ ಅಂತ ತರಿಸಿದ್ದೀನಿ. ಅವನು ಬಾರಮ್ಮ ಇವಾಗಲೇ ಮಾಡೋಣ ಅಂತ ಕೇಳ್ತಾ ಇದ್ದಾನೆ. ಏನಿದು ಅಂತ, ಹ್ಯಾಂಡ್ ವಾಶ್ ಮಾಡೋದು ಮಗನೇ, ಅದು ನೀರಿಗೆ ಹಾಕಿದ್ರೆ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ, ತೋರಿಸ್ತೀನಿ ಅಂದೆ. ಅದಕ್ಕೆ ಅವನಿಗೆ ಹ್ಯಾಂಡ್ ವಾಶ್ ಅಂದರೆ ಸ್ವಲ್ಪ ಮುಂಚೆನೇ ಇಷ್ಟ. ಇವಾಗಲೂ ಹೋಗೋಗಿ ಹಾಕೊಂಡು ಕೈಗೆ ವಾಶ್ ಮಾಡ್ತಾ ಇರ್ತಾನೆ. ಹಂಗಾಗಿ ಇವಾಗಲೇ ಮಾಡೋಣ ಬಾ ಅಂತಿದ್ದ. ಇಲ್ಲ ಆಮೇಲೆ ಮಾಡೋಣ ಇರು, ಇವೆಲ್ಲ ಎತ್ತಿಟ್ಬಿಟ್ಟು
ಅಂತ ಹೇಳ್ತಾ ನಾನು ಎತ್ತಿಡ್ತಾ ಇದ್ದೀನಿ. ಅವನು ಎತ್ತಿಡೋ ಅಂಥವನ್ನೆಲ್ಲ ಎತ್ಕೊಂಡೋಗಿ ಇಟ್ಬಿಡು ಫ್ರಿಜ್ಗೆ ಅಂತ ಹೇಳಿದ್ರೆ ಇಡ್ತಿಲ್ಲ. ಆಮೇಲೆ ಅವನಿಗೆ ಎಲ್ಲವೂ ಪ್ರತಿಯೊಂದು ನಾನು ತೋರಿಸ್ಬಿಟ್ಟು ಅದ್ರ ನೇಮ್ಗಳ್ನ ಹೇಳ್ಕೊಡ್ತೀನಿ. ಅವನಿಗೆ ಯಾವುದೇನು ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೆ ಕೆಲವೊಂದು ಅವನೇ ಐಡೆಂಟಿಫೈ ಮಾಡ್ತಾನೆ. ಅವನನ್ನು ಫಸ್ಟ್ ಕೇಳ್ತೀನಿ, ಅವನು ಯಾವ್ದು ತಪ್ಪು ಹೇಳ್ತಾನೆ ಅದನ್ನು ಸರಿ ಮಾಡ್ತೀನಿ. ಹಾಗೆ ಅವನು ಯಾವ್ದು ಐಡೆಂಟಿಫೈ ಮಾಡಲ್ಲ ಅದನ್ನು ಹೇಳ್ಕೊಡ್ತೀನಿ. ಅವನು ತಪ್ಪಾಗಿ ಐಡೆಂಟಿಫೈ ಮಾಡಿದ್ರು ಅದಲ್ಲ ಯಾವುದು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಆ ಥರ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ತುಂಬ ಬೇಗ ಅವರು ಕಲ್ತ್ಕೊಂಡ್ಬಿಡ್ತಾರೆ ಯಾವುದು ಏನು ಅನ್ನೋದು. ಯಾವ ಗ್ರೋಸರಿದಾಗಲಿ, ಒಂದು ವೆಜಿಟೇಬಲ್ಸು, ಒಂದು ಫ್ರೂಟ್ಸು, ಅದು ಯಾವ್ಯಾವ ಗ್ರೂಪಿಗೆ ಬರುತ್ತೆ ಯಾವ್ಯಾವುದು ಅನ್ನೋದನ್ನು ಕೂಡ ಇವಾಗ ಅವನಿಗೆ ಸ್ಕೂಲಲ್ಲಿ ಅದನ್ನೇ ಮಾಡ್ತಿರೋದು. ಹಾಗಾಗಿ ಬೇಗ ಕ್ಯಾಚ್ ಮಾಡ್ಕೊತಿದ್ದಾನೆ. ಹಾಗೆ ಅವನಿಗೆ ತುಂಬ ಇಷ್ಟ ಅಂದರೆ ಮಕಾನೂ ಕೂಡ ತರಿಸಿಟ್ಕೊಂಡೆ ಇದ್ದೀನಿ. ತುಂಬ ದಿನ ಆಗಿತ್ತು, ಖಾಲಿಯಾಗಿತ್ತು. ತರಿಸಿಟ್ರೆ ದಿನ ಅದನ್ನೇ ತಿಂತಾನೆ. ಹಾಗಾಗಿ ತರಿಸೋದೇ ಬೇಡ, ನೀನು ಬರೀ ಅದನ್ನೇ ತಿಂತೀಯ ಯಾವಾಗಲೂ, ಹೋಗಿ ಬಂದು ಊಟ ತಿಂಡಿ ತಿನ್ನೋದು ಬಿಟ್ಟು ಅಂತ ತರಿಸಿರಲಿಲ್ಲ. ಹಾಗೆ ಇಲ್ಲಿ ರೋಸ್ಟೆಡ್ ಪೀನಟ್ ಕೂಡ ಸ್ವಲ್ಪ ತರಿಸ್ಕೊಳ್ತೀನಿ. ನಾನು ಅದನ್ನು ಅವನಿಗೆ ಹಂಗೆ ಸಪ್ರೇಟ್ ಕೊಡೋಕ್ಕೆ ತರಿಸಲ್ಲ, ಸ್ವಲ್ಪ ಸ್ನ್ಯಾಕ್ಸಿಗೋಸ್ಕರ ತರಿಸಿ ಮಾಡಿಕೊಡೋವಂಥದ್ದು. ಅವನಿಗೂ ಕೂಡ ಆಗುತ್ತೆ ಅದು ಸ್ನ್ಯಾಕ್ಸ್, ನಮಗೂ ಕೂಡ ಆಗುತ್ತೆ. ಹಾಗೆ ಅವನು ಎಲ್ಲ ಎತ್ಕೊಂಡೋಗಿ ಇಡ್ತಿದ್ದಾನೆ ಫ್ರಿಜ್ಜಿಗೆ ಇಡೋ ಅಂಥವನ್ನೆಲ್ಲ. ನಂತರ ಯಾರು ಇಷ್ಟೊಂದು ಲೇಸಿಯಾಗಿರಲ್ಲ ಅಂದ್ಕೊಳ್ತೀನಿ. ಯಾರು ಹೋಗ್ತಾರೋರು ಅಂತ ಮನೇಲೆ ಕೂತ್ಕೊಂಡು ಆರ್ಡ್ರ್ ಮಾಡೋರು ಎಲ್ಲದನ್ನೂ. ನನಗೆ ಅಲ್ಲಿ ಹೋದರೆ ಕಾರ್ಡ್ ಸ್ವೈಪ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಇಲ್ಲೇ ತರಿಸಿದ್ದು ಅಷ್ಟೇ. ಇಲ್ಲ ಅಂದರೆ ನಾನು ಹೋಗ್ತೀನಿ. ಅದು ಏನಾಗಿದೆ ಅಂತ ಒಂದಿನ ಹೋಗಿ ಮ್ಯಾನೇಜರ್ ಇದ್ದಾಗ ಚೆಕ್ ಮಾಡಿಸಿ ಕಾರ್ಡ್ ಸ್ವೈಪ್ ಹಂಗೆ ಮಾಡಿಸ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಅಲ್ಲೇ ಹೋಗಿ ತರಬೇಕು. ಅಲ್ಲಿ ಹೋದ್ರೂ ಅದೇ ಪ್ರೈಸ್ ಇರುತ್ತೆ, ಮನೆಗೆ ತರಿಸಿದ್ರೂ ಅದೇ ಪ್ರೈಸ್ ಇರುತ್ತೆ. ಆದರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ನಿಯರೆಸ್ಟ್ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂಥ ಪ್ಯಾಕ್ಗಳ್ನು ಕಳಿಸ್ಬಿಡ್ತಾರೆ. ನಾವು ಅಲ್ಲಿ ಹೋಗಿ ತಂದರೆ ನಾವು ನೋಡ್ಕೊಂಡು ತರ್ತೀವಿ. ಆ ಥರ ನಿಯರೆಸ್ಟ್ ಎಕ್ಸ್ಪೈರಿ ಆಗೋ ಅಂಥದ್ದು ಯಾವುದು ತರೋಕ್ಕೆ ಹೋಗಲ್ಲ. ನಾವು ಸ್ಟೋರ್ ಮಾಡ್ಕೊಂಡು ತಿನ್ನೋದ್ರಿಂದ ಕೆಲವೊಂದು ಸಲ ಎಕ್ಸ್ಪೈರಿ ಆಗೋಗ್ಬಿಡ್ತವೆ ನಾವು ದೊಡ್ಡ ದೊಡ್ಡ ಪ್ಯಾಕ್ ಏನಾದ್ರು ತರಿಸ್ಕೊಂಡಾಗ. ಅದಕ್ಕೆ ಲಾಸ್ಟ್ ಟೈಮ್ ಓಟ್ಸ್ ಹಂಗೆ ಮಾಡಿದರು. 1 ಮಂತಲ್ಲಿ ಖಾಲಿ ಮಾಡಬೇಕಾಗಿತ್ತು. ನಾನು ಅಷ್ಟೊಂದು ತಿನ್ನಲ್ಲ 1 ಮಂತಲ್ಲಿ ಓಟ್ಸ್ನ. ವಿಧಿ ಇಲ್ಲದೆ ತಿಂದು ಖಾಲಿ ಮಾಡಬೇಕಾಗಿತ್ತು. ಯಾಕಂದರೆ ಎಕ್ಸ್ಪೈರಿ ಡೇಟ್ 1 ಮಂತಿಗೆ ಕ್ಲೋಸ್ ಆಗೋ ಥರ ಇತ್ತು. ಅದಕ್ಕೆ ಈ ಸಲ ಅದೇ ಥರ ಬರುತ್ತೆ ಅನ್ನೋ ಭಯದಲ್ಲೇ ಮಾಡಿದೆ. ಬಟ್ ಈ ಸಲ ಆ ಥರ ಇಲ್ಲ, 1 ಇಯರ್ ಟೈಮ್ ಇದೆ ಈ ಸಲ. ಹಾಗೆ ಪ್ರತಿಯೊಂದು ಐಟಮ್ನು ನಾನು ತರಿಸಿದ ಮೇಲೆ ಅದೇ ಥರ ಡೇಟ್ ಎಕ್ಸ್ಪೈರಿ ಯಾವಾಗಿದೆ ಅಂತ ಚೆಕ್ ಮಾಡಿನೇ ಎತ್ತಿಟ್ಕೊಳ್ತೀನಿ. ಆನ್ಲೈನಲ್ಲಿ ತರಿಸಿದ್ರೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ. ಎಲ್ಲದನ್ನೂ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿರೋದೇ ಬಂದಿತ್ತು. ಯಾವುದು ಏನು ಅಷ್ಟು ಲೋ ಕ್ವಾಲಿಟಿ ಅನ್ನೋದು ಏನು ಬಂದಿರಲಿಲ್ಲ. ಹಾಗೆ ಇವಾಗ ಕೋಕೋನಟ್ ಆಯಿಲ್ ಕೂಡ ತರಿಸಿದ್ದೀನಿ. ಇದಕ್ಕೆ ಬೇರೆ, ಏರಿಗೆ ಯೂಸ್ ಮಾಡೋಕ್ಕೆ ಬೇರೆ, ನಾವು ಕುಕ್ಕಿಂಗಿಗೆ ಯೂಸ್ ಮಾಡೋದಕ್ಕೆ ಬೇರೆ ತರಿಸ್ಕೊಂಡಿದ್ದೀನಿ. ಮುಂಚೆ ಎಲ್ಲ ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಿದ್ದೆ. ಯಾಕೋ ನನಗೆ ಅದು ಹೆಲ್ತ್ ಇಶ್ಯೂಸ್ ಜಾಸ್ತಿ ಅನ್ನಿಸ್ತು. ಮುಂಚೆ ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ದು, ಮನೆಯದೇ ಕೊಬ್ಬರಿ ಯೂಸ್ ಮಾಡಿಕೊಂಡು. ಹಾಗಾಗಿ ಈಗಲೂ ಅದೇ ಥರ ಕೊಬ್ಬರಿ ಎಣ್ಣೆ ತೆಗ್ಸೋವರೆಗೂ ಕೋಕೋನಟ್ ಆಯಿಲೇ ಯೂಸ್ ಮಾಡೋಣ ಬೇಡ ಅಂತ ಗೋಲ್ಡ್ ವಿನ್ನರ್ನ ಸ್ಟಾಪ್ ಮಾಡಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದಕ್ಕೆ ತರಿಸ್ಕೊಂಡಿದ್ದೀನಿ. ಹಾಗೆ ಇದು ಹ್ಯಾಂಡ್ ವಾಶ್ದು ಒಂದು ಪ್ಯಾಕು ಪುಡಿ ಇರುತ್ತೆ. ಇದರಲ್ಲಿ ನೀರಿಗೆ ಬೇಕಾದರೂ ಹಾಕ್ಬೋದು, ಪುಡಿ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೂ ನೀರು ಹಾಕ್ಬೋದು. 2 ಕೂಡ ಲೆಮನ್ ಫ್ಲೇವರೇನೆ, ಆದರೆ ಕಲರ್ ಚೇಂಜ್ ಇದೆ ಅಷ್ಟೇ. ನೋಡಿ, ಇದು ಒಂದು ಗ್ರೀನ್ ಆಗುತ್ತೆ, ಇನ್ನೊಂದು ಯೆಲ್ಲೋ ಆಗುತ್ತೆ. ನೋಡಿ, ಇದು ಫಸ್ಟು ಪೌಡರ್ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ತೆ, ಇನ್ನೊಂದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ಪೌಡರ್ ಹಾಕ್ತೆ. 2 ಒಂದೇ ಇದಾಗಿ ಆಯಿತು. ಇದು ಒಂದು 1/4 ಲೀಟ್ರು ಅಷ್ಟೇ ನೀರು ತೊಗೊಬೇಕು. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಥಿಕ್ನೆಸ್ ಕಮ್ಮಿ ಆಗುತ್ತೆ. ಇದು ಒಂದಿನ ಮಿಕ್ಸ್ ಮಾಡಿ ಇಡ್ತೀವಲ್ಲ, ಅದ್ರ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆಲ್ಲ ಜಲ್ಲಿ ಥರ ಇದಾಗ್ಬಿಟ್ಟಿರುತ್ತೆ. ಲಿಕ್ವಿಡ್ ಎಲ್ಲ ಯಾವ ಥರ ಇರುತ್ತೆ ಡಿಶ್ ವಾಶ್ದು, ಹಾಗೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಯಾವ ಥರ ಇರುತ್ತೆ ಅದೇ ಥರ ರೆಡಿ ಆಗಿಬಿಡುತ್ತೆ ನೀರಿಗೆ ಹಾಕಿದ್ರೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ. ನಾನಿದೆ ಫಸ್ಟ್ ತರಿಸಿ ಒಟ್ಟು ಈ ಥರ ನೋಡಿದ್ದೆ, ಬಟ್ ಯಾವಾಗಲೂ ಮಾಡಿ ಟ್ರೈ ಮಾಡಿರಲಿಲ್ಲ. ನನ್ನ ಮಗಂಗೆ ಒಂಥರ ಮ್ಯಾಜಿಕ್ ಥರ ಆಗಿತ್ತು ಇದು. ಹಾಗಾಗಿ ಖುಷಿಯಾದ. ನಾನು ಅವ್ನು ಖುಷಿ ಆಗಲಿ ಅಂತಲೇ ತರಿಸಿದ್ದಷ್ಟೇ. ಇದನ್ನೇನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಬರೀ 10 ರುಪೀಸ್ ಒಂದು ಪ್ಯಾಕ್ ಇದು. ಒಂದೊಂದು ಹ್ಯಾಂಡ್ ವಾಶ್ಗೆ ಅಂತ ಬಾಟಲ್ ನಾವು ಫಿಶ್ಗೆ ಅಕ್ವೇರಿಯಮ್ಗೆ
ಒಂದು ಸ್ವಲ್ಪ ಫರ್ಟಿಲೈಸರ್ ಹಾಕ್ತೀವಿ, ಅದ್ರದ್ದು ಬಾಟಲ್ಸ್ ಇದಕ್ಕೆ ನೀರು ತುಂಬ್ಕೊಂಡು ಇಟ್ಕೊಂಡು ಆಟ ಆಡ್ತಿದ್ದ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಎಕ್ಸ್ಟ್ರಾ ಖಾಲಿದು ಸಿಗುತ್ತೆ ಬಾಟಲ್ಸು, ಯಾರಾದರೂ ಬೇಕು ಅನ್ನೋರು ತರಿಸ್ಕೊಂಡು ಈ ಥರ ಮಾಡ್ಕೊಬೋದು ನೋಡಿ. ಇದು ಒಂದು ಆಪ್ಷನ್ ಚೆನ್ನಾಗಿದೆ. ನಾವೀಗ ಎಲ್ಲರೂ ಹೊರ್ಗಡೆ ಹೋಗ್ತಿದ್ದೀವಿ ಅಂದಾಗ ಈ ಥರ ಮಾಡಿ ಒಂದು ಬಾಟಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಬೋದು, ಎಷ್ಟು ಬೇಕಷ್ಟು. ಮಾಮೂಲಿ ನಾರ್ಮಲ್ ಬಾಟಲಲ್ಲೂ ಈಗ ಮಾಮೂಲಿ ತರೋದ್ರಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿದರೆ ಬರೋ ಥರನೇ ಇರುತ್ತೆ. ಬಟ್ ನಾವು ಮಾಮೂಲಿ ವಾಟರ್ ಬಾಟಲಲ್ಲೆಲ್ಲ ಕ್ಯಾರಿ ಮಾಡ್ಕೊಬೋದು, ಈ ಥರ ಮಾಡಿ ಇಟ್ಕೊಂಬಿಟ್ಟು ನಮಗೆ ಚಿಕ್ಕ ಚಿಕ್ಕ ಬಾಟಲಲ್ಲಿ ಎಲ್ಲ. ಇದೊಂದು ಗುಡ್ ಆಪ್ಷನ್ ಅಂತ ಅಂದ್ಕೊಳ್ತೀನಿ. ನೋಡಬೇಕು, ಇದು ಯೂಸ್ ಮಾಡುತ್ತಾ ಇದ್ದೀವಿ. ಏನಾದ್ರು ಸ್ಕಿನ್ ರ್ಯಾಷಸ್ ಏನಾದ್ರು ಬರುತ್ತೋ ಏನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತರಿಸಿ ಮಾಡ್ತಾ ಇರೋವಂಥದ್ದು. ನೋಡೋಣ, ಚೆನ್ನಾಗಿದ್ದರೆ ನೆಕ್ಸ್ಟು ಇದನ್ನೇ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ನನಗೆ ಒಟ್ಟಿನಾಗೆ ಅದು ಮಾಡಿದ ಮೇಲೆ ಹ್ಯಾಂಡ್ಗೆ ಹಾಕ್ಕೊಂಡು ಟ್ರೈ ಕೂಡ ಮಾಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಏನಾದರೂ ಸ್ಕಿನ್ಗೆ ಅಲರ್ಜಿ ಥರ ಏನಾದರೂ ಆದರೆ ಹೇಳೋಣ ಅಂತ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟೇ ಮಾಡಿದೆ. ನನ್ನ ಮಗನೂ ಕೂಡ ಯೂಸ್ ಮಾಡ್ದೆ, ನಾನು ಯೂಸ್ ಮಾಡಿದೆ. ಸದ್ಯಕ್ಕೆ ಇಷ್ಟು ದಿನ 1 ವೀಕ್ ಆಗ್ತಾ ಬರ್ತಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ನನ್ನ ಮಗ ಒಂದೇ ಕಲರ್ ಹಾಕ್ಕೊಳಲ್ಲ, 2 ಕಲರ್ನೂ ಸ್ವಲ್ಪ ಹಾಕ್ಕೊಂಡು ವಾಶ್ ಮಾಡ್ಕೊತಾನೆ. ವಾಶ್ ಮಾಡ್ಕೊಂಡ್ಮೇಲೆ ಅದು ಹೇಗಿದೆ ಅಂತ ರಿವ್ಯೂ ಬೇರೆ ಕೊಡ್ತಾನಿರಿ ನಿಮಗೆ, ಹೇಗೆ ವಾಶ್ ಮಾಡೋದು ಅಂತ ಎಲ್ಲ. ಅದನ್ನು ಕೂಡ ನೀವು ನೋಡಿ ಅವನು ಹೇಗೆ ಮಾಡ್ತಾನೆ ಅನ್ನೋದನ್ನ ಖುಷಿ ಪಡಿ ಅವನು ಹೇಳೋದಕ್ಕೆ. ನಾನು ಅವ್ನಿಗೆ ಆ ಥರ ಏನೂ ಹೇಳ್ಕೊಟ್ಟಿಲ್ಲ, ಅವನೇ ಹೇಳ್ತಿದ್ದಾನೆ. ನೋಡಿ, ಈ ಥರ ಕಲರ್ ಅಂತೂ ನೋಡೋದಕ್ಕೆ ತುಂಬ ಅಟ್ರಾಕ್ಟಾಗಿ ಚೆನ್ನಾಗಿದೆ. ಹಾಗೆಯೇ ಅವನು ಚೆನ್ನಾಗಿ ಉಜ್ಕೊಳ್ತಾ ಇದ್ದಾನೆ ಕೈನ. ಇವಾಗ ಅವನು ಹೇಳ್ತಾನೆ, ಏನೆಲ್ಲ ಹೇಳ್ತಾನೆ ಕೇಳ್ಕೊಳ್ಳಿ. ಇಲ್ಲೇ ಉತ್ತಾಳ್ಕೊಬೋದು. ಹೇಳು. ಶೈನಿಂಗ್ ಬರ್ತಾ ನೋಡಿ, ಶೈನಿಂಗ್ ಶೈನಿಂಗ್. ಹ್ಯಾಂಡ್ ವಾಶ್ ಅವನಿಗೆ ತುಂಬ ಇಷ್ಟ ಆಯ್ತಂತೆ, ಕೈಯೆಲ್ಲ ಶೈನಿಂಗ್ ಬಂದಿದ್ದಾವಂತೆ, ಅದನ್ನು ಹಾಕೊಂಡು ತೊಳೆದು ಹಾಗಂತ ಹೇಳ್ತಾ ಇದ್ದ. ಆಮೇಲೆ ವೀಡಿಯೋ ಮಾಡುವಾಗ ಹೇಳಲಿಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.